ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾನ್ಯ ಪ್ರಧಾನಮಂತ್ರಿಗಳು ಅವರು ದೇಶದ ಒಂದು ಫಾರಿನ್ ಅಮೌಂಟು ಏನು ಬಳಕೆ ಆಗ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಕಡಿವಾಳ ಹಾಕಬೇಕು ಅಂತ ಹೇಳಿ ಈ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿರತಕ್ಕಂಥದ್ದನ್ನು ನಾನು ಗಮನಿಸಿದೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದು ಎರಡಕ್ಕೂ ಕೂಡ ಮತ್ತೊಮ್ಮೆ ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಗೋಲ್ಡನ್ನು ಕೂಡ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ, ಡಾಲರ್ಸ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಾವು ಒಂದು ಬಹಿಷ್ಕಾರ ಮಾಡಲೇಬೇಕು ಅಂತ ಹೇಳಿ ಇವತ್ತು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಬಹುಶಃ ಅವರು ಹೇಳಿರತಕ್ಕಂಥದ್ರಲ್ಲಿ 2 ಥರ ಬರುತ್ತೆ. ಒಂದು ಬಳಕೆ ಚಿನ್ನ, ಮತ್ತೊಂದು ಬಂಡವಾಳ ಹೂಡಿಕೆ ಚಿನ್ನ ಅಂತೇಳಿ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ಯಾರು ಎಕ್ಸೆಸ್ ದುಡ್ಡು ಇಟ್ಕೊಂಡಿರ್ತಾರೆ, ಎಕ್ಸೆಸ್ ದುಡ್ಡು ಇಟ್ಕೊಂಡಿರತಕ್ಕಂಥವರು ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಟು, ಗೋಲ್ಡ್ ಬಾರು ಇಂಥದನ್ನು ಅವರು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಡೆಡ್ ಆಗುತ್ತೆ. ಅಂಥದಕ್ಕೆ ಅವರು ಮಾಡೋದು ಬೇಡ ಅನ್ನೋದು ಅವರ ಉದ್ದೇಶ ಕೂಡ ಇರ್ಬೋದು. ಆದರೆ ಬಳಕೆ ಚಿನ್ನ ಅಂತ ಏನು ನಾವು ಕಳಿತೀವಿ, ದಿನ ಬೆಳಿಗ್ಗೆ ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿಗಳಿಗೆ, ಇಂಥದಕ್ಕೆಲ್ಲ ಕೂಡ ಆಭರಣ ಅನಿವಾರ್ಯ. ಯಾಕೆಂದರೆ ಒಂದು ಮದುವೆ ಮಾಡಬೇಕಂದ್ರೆ ಅದಕ್ಕೋಸ್ಕರ 1 ವರ್ಷ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಮದುವೆಗಳು ಈ ಇತ್ತೀಚಿನ ದಿನಗಳಲ್ಲಿ ಫಿಕ್ಸ್ ಆಗೋದೇ ಒಂಥರ ಕಷ್ಟ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಮಂಗಲಸೂತ್ರ ಇರ್ಬೋದು, ತಾಳಿ ಇರ್ಬೋದು, ಮತ್ತು ಕಾಲುಂಗುರಗಳು ಇರ್ಬೋದು, ಕಾಲ್ ಚೈನ್ ಇರ್ಬೋದು, ಈ ಥರ ನಮ್ಮ ಸಂಪ್ರದಾಯ ಹಿನ್ನೆಲೆಯಲ್ಲಿ ನಮ್ಮ ಸಂಪ್ರದಾಯ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಕಿವಿ ಚುಚ್ಚೋದು ಇರ್ಬೋದು, ಈ ಥರ ಅನೇಕ ಆಚಾರಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ಆಚರಣೆ ಮಾಡಲೇಬೇಕು. ಅದಕ್ಕೋಸ್ಕರ ಬಳಕೆ ಮಾಡುವಂಥ ಆಭರಣ ಗೋಲ್ಡ್ ಏನಿದೆ ಅದಕ್ಕೆ ತಗೊಳ್ಳೇಬೇಕಾಗ್ತದೆ. ಅದನ್ನು ಬಿಟ್ಟು ಬಂಡವಾಳ ಹೂಡಿಕೆ ಮಾಡುವಂಥ ಗೋಲ್ಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಅಂತೇಳಿ ಅವರು ಹೇಳಿರತಕ್ಕಂಥ ಅರ್ಥ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಬಹುಶಃ ಮುಖ್ಯವಾಗಿ ಈ ಫಾರಿನ್ ಕರೆನ್ಸಿಗಳು ಹೆಚ್ಚೆಚ್ಚು ಬಳಕೆ ಆಗೋದನ್ನು ತಡೆಗಟ್ಟಬೇಕು ಅಂತೇಳಿ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಇದನ್ನು ನಾನು ಕೂಡ ಸ್ವಾಗತ ಮಾಡ್ತೀನಿ. ಚಿನ್ನದ ವ್ಯಾಪಾರೋದ್ಯಮ ಒಂದೇ ಸರಿ ಅದು ಡೌನ್ ಆದ ಸಂದರ್ಭದಲ್ಲಿ ಉದ್ಯಮಿಗಳು ನಷ್ಟ ಆಗೋದಿಲ್ವಾ ಅಂತ. ಬಹುಶಃ ಆಭರಣ ಅದು ಖರೀದಿ ಮಾಡೋರು ಮಾಡೇ ಮಾಡ್ತಾರೆ. ಅವಶ್ಯಕತೆ ಇರತಕ್ಕಂಥವ್ರು ತಗೊಳ್ತಾರೆ. ನಮಗೆ ಹೊಟ್ಟೆ ಹಸಿವು ಇದೆ, ಇವತ್ತು ನಾನು ಊಟ ಮಾಡಬೇಕು, ಊಟ ಮಾಡೋ ಸಂದರ್ಭದಲ್ಲಿ ನನ್ನ ಹೊಟ್ಟೆಗೆ 2 ಇಡ್ಲಿ ಸಾಕು, ಹಾಗಂತೇಳಿ ಬರೀ 2 ಇಡ್ಲಿ ತಿಂದರೆ ಪರವಾಗಿಲ್ಲ, ಇನ್ನೂ 1 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆ ಅಂಥೇಳಿ 100 ಇಡ್ಲಿ 1000 ಇಡ್ಲಿ ಅಂತೇಳಿ ಖರೀದಿ ಮಾಡಿ ಇಡ್ತಾರಲ್ಲ, ಅಂಥವ್ರಿಗೆ ಇವರು ಮಾಡಬೇಡಿ ಅಂಥೇಳಿ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿಗಳು ಹೇಳಿರತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೀನಿ. ಅದಕ್ಕೋಸ್ಕರ ಇವತ್ತು ಬಳಕೆ ಮಾಡುವಂಥ ಆಭರಣ, ಇವತ್ತು ಅಕೇಶನ್ಸು, ಇವತ್ತಿನ ಸಮಾರಂಭ ಏನು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಖರೀದಿ ಮಾಡುವುದು ಸೂಕ್ತ ಅನ್ನೋದು ನನ್ನ ಒಂದು ಭಾವನೆ. ಮದುವೆ ಅಂದರೆ ಮಾಂಗಲ್ಯ, ಮಂಗಲಸೂತ್ರ, ಕೆಡುವು ಆಭರಣಗಳಿಲ್ಲದೆ ನಡೆಯೋದಿಲ್ಲ. ಅದೆಲ್ಲ ಕೂಡ ಅನಿವಾರ್ಯ ಅನ್ನೋದನ್ನು ಕೂಡ ನಾನು ಭಾವಿಸಿದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.